ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಅಮ್ಮನ ಮನೆಯಿಂದ ನಮ್ಮನೆಗೆ ಬರುವಂಥ ವಿಡಿಯೋ ಆಗಿರುತ್ತೆ. ಅಮ್ಮ ಆವತ್ತಿನ ದಿನ ಏನೆಲ್ಲ ಮಾಡಿದ್ರು ಮತ್ತು ಹೇಗಿತ್ತು ಆವತ್ತಿನ ದಿನ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಪ್ಪ ಬೆಳಗ್ಗೆನೇ ಹೋಗ್ಬಿಟ್ಟು ಮೊಟ್ಟೆ ಕೋಳಿ ಮತ್ತು ಚಿಕನ್ನು ತಗೊಂಡು ಬಂದರು. ನೋಡಿ ಫ್ರೆಂಡ್ಸ್, ಮೊಟ್ಟೆ ಕೋಳಿಯಲ್ಲಿ ಮೊಟ್ಟೆ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಜಾಸ್ತಿ ಇದನ್ನೇ ತೊಗೊಂಬರೋದು. ಅಮ್ಮವರು ಕೂಡ ಇದನ್ನು ತೊಗೊಂಡು ಬಂದಿದ್ರು ಫ್ರೆಂಡ್ಸ್. ಇದನ್ನು ಸಾಂಬಾರು ಮಾಡ್ತೀನಿ. ಮತ್ತು ಇನ್ನೂ ಇದೆ ಚಿಕನ್ನು. ತುಂಬ ಜನ ಇದ್ದೀವಲ್ಲ, ನಮ್ಮ ತಂಗಿ ಗಂಡ ಮತ್ತು ನಮ್ಮ ಅತ್ತೆ ಮಗ, ನಮ್ಮ ತಮ್ಮ, ನಾನು, ಅಪ್ಪ, ಅಮ್ಮ, ನನ್ನ ಮಕ್ಕಳು ಇಷ್ಟು ಜನ ಇರೋದ್ರಿಂದ ಚಿಕನ್ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದರು. ಅದರಲ್ಲಿ ಏನೇನು ಮಾಡಿದೆ ಅಂದರೆ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಅಮ್ಮ ಮೊಟ್ಟೆ ಬೇಯಿಸಿದ್ರು. ಇಷ್ಟನ್ನು ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್. ನಮಗೆ ಲೇಟ್ ಆಗಿಬಿಟ್ಟಿತ್ತು, ಬೇಗ ಊಟ ಮಾಡಿಕೊಂಡೆ. ಆಮೇಲೆ ನೆನಪಂತೂ ವೀಡಿಯೋ ಮಾಡಬೇಕಿತ್ತು ಅಂತ ಆಗ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. 1:30ಗೆ ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್. 2 ಗಂಟೆ ಆಗಿಬಿಡ್ತು. ಹಾಗಾಗಿ ಬೇಗ ಹೊರಟ್ವಿ ನಾವು. ಅಮ್ಮನೂ ಕೂಡ ಹುಡಿ ತುಂಬ್ತಾಯಿದ್ರು. ಹುಡಿ ತುಂಬಿಸ್ಕೊಂಡು ಹಾಗೆ ವೀಡಿಯೋ ಮಾಡ್ತಿದ್ದಾಳಮ್ಮ, ನಿನ್ನ ತೋರಿಸ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ರೇಗಿಸ್ತಾಯಿದ್ರು. ಹಾಗೆ ನಗ್ತಾ ಅಮ್ಮ ಉಡಕ್ಕಿನೂ ಹಾಕಿದ್ರು. ಉಡಕ್ಕಿ ತುಂಬಿಸ್ಕೊಂಡು ಇನ್ನೇನು ಹೊರಟ್ವಿ ಫ್ರೆಂಡ್ಸ್. ನಮ್ಮ ತಮ್ಮ ನನ್ನನ್ನು ಕಾರಲ್ಲೇ ಬಿಟ್ಕೊಟ್ಟ. ನೋಡಿ, ಕಾರಲ್ಲಿ ಬಂದು ಈಗ ಕೂತಿದ್ದೀವಿ. ಪೆಟ್ರೋಲ್ ಇರಲಿಲ್ಲ, ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಳೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳೋದಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನೇನು ಹೊರಟ್ವಿ. ನಾನು ಟ್ರೈನ್ ಸಿಗುತ್ತೋ ಇಲ್ವೋ, ಮಿಸ್ ಆಗಿಬಿಡುತ್ತೇನೋ, 3 ಗಂಟೆಗೆ ಟ್ರೈನ್ ಇರೋದು, ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಭಯ ಬಿದ್ದೋಗಿದ್ದೆ. ನಮ್ಮ ತಮ್ಮ, ಅಕ್ಕ ಭಯ ಬೀಳಬೇಡ ಅಕ್ಕ, ನಾನು ಅಷ್ಟೊತ್ತಿಗೆ ನಿನ್ನನ್ನು ತಲುಪಿಸ್ತೀನಿ ಅಂತ ಅಂದ್ಬಿಟ್ಟು ಪಾಪ ಎಷ್ಟು ಬೇಗ ಬಂದು ನನ್ನನ್ನು ಬಿಟ್ಟು, ಎಲ್ಲರೂ ಅವ್ರ ಫ್ರೆಂಡ್ಸು ಅವನು ಬಂದು ಎಲ್ಲರೂ ನನ್ನನ್ನು ಬಿಟ್ಟು ಟ್ರೈನಿಗೆ ಹತ್ತಿಸಿ ಹೋದರು ಫ್ರೆಂಡ್ಸ್. ಈಗ ಟ್ರೈನ್ ಕೂಡ ಸ್ಟಾರ್ಟ್ ಆಯಿತು, ಹೊರಟಿದ್ದೀವಿ. ನನ್ನ ಮಕ್ಕಳಂತರೂ ಟ್ರೈನ್ ಸ್ಟಾರ್ಟ್ ಆಗಿದ್ದೆ ತುಂಬ ಗಲಾಟೆ ಮಾಡ್ತಿದ್ರು. ನನ್ನ ಮಗಳು ಯಾಕೋ ಮಲಗ್ತಿದ್ಲು, ಇವತ್ತು ಮಲಗಲಿಲ್ಲ ಫ್ರೆಂಡ್ಸ್. ತುಂಬಾ ಗಲಾಟೆ ಮಾಡ್ತಿದ್ಲು. ಹಾಗೆ ಇಬ್ಬರನ್ನೂ ಭಯ ಬೀಳಿಸ್ಬಿಟ್ಟು ಎದುರಿಸ್ಬಿಟ್ಟು ಅಲ್ಲಿ ಕುಂದ್ರಿಸಿದ್ರೆ ಅವಳು ಅವನ್ನ ಮಲಗಿಸ್ಕೊಂಡು ತೊಡೆ ಮೇಲೆ ತಟ್ತಾಯಿದ್ಲು. ನೋಡಿ, ಬೆಡ್ಶೀಟ್ ಕೊಡಮ್ಮ ಅಂತ ಕೇಳಿದ್ಲು. ಹಾಗಾಗಿ ಅವಳು ಬೆಡ್ಶೀಟ್ನ ಕೊಟ್ಟೆ. ನಾನು ಕೊಟ್ಟರೆ ಅವಳು ಬೆಡ್ಶೀಟ್ನ ಅವ್ರ ಅಣ್ಣನಿಗೆ ಹೊಚ್ಚಿಬಿಟ್ಟು ನಾನು ಅವಳನ್ನ ಮಲಗಿಸ್ತೀನಲ್ಲ ಅದೇ ರೀತಿಯೇ ಅವ್ರ ಅಣ್ಣನ ಮಲಗಿಸ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಷ್ಟೇ ಆಗಲಿ ಹೆಣ್ಮಕ್ಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅವ್ರ ಅಣ್ಣನ ಮೇಲಾಗಲಿ ತಮ್ಮನ ಮೇಲಾಗಲಿ. ನೋಡಿ ಯಾವ ರೀತಿ ಮಲಗಿಸ್ತಿದ್ದಾಳೆ. ನಾನು ಅವಳನ್ನ ಯಾವ ರೀತಿ ಮುದ್ದು ಮಾಡ್ತೀನೋ ಅದೇ ರೀತಿಯೇ ಅವ್ರ ಅಣ್ಣನಿಗೆ ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ನಾವು ಮಕ್ಕಳೆದುರಿಗೆ ಒಳ್ಳೆಯದನ್ನೇ ಮಾಡ್ತಾ ಹೋದರೆ ಮಕ್ಕಳು ಕೂಡ ನೋಡಿ ಅದನ್ನೇ ಕಲಿತಾರೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಬಂದ್ವಿ. ಮನೆಯೂ ಕೂಡ ಎಲ್ಲ ಕ್ಲೀನಾಗೇ ಇತ್ತು. ಮಕ್ಕಳು ಬರ್ತಾರೆ ಮತ್ತು ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವರಪ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರು. ಇವಾಗ ಬಂದ್ವಿ, ಬ್ಯಾಗನ್ನು ಹಾಗೆ ಬಿಸಾಕಿ ಕುತ್ಕೊಂಡಿದ್ವಿ ಫ್ರೆಂಡ್ಸ್. ಸುಸ್ತಾಗೋಯ್ತು ಈ ಮಕ್ಕಳನ್ನೆಲ್ಲ ಕಟ್ಕೊಂಡು ಬರೋ ಅಷ್ಟೊತ್ತಿಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೆ.